ಇದೇನಿದು, ಎಲ್ಲೂ ಬಾವಿನ ಕಾಣಿಸ್ತಾ ಇಲ್ಲಲ್ಲ. ಸ್ವಾಮೀಜಿ ಇಲ್ಲೇ ದೇವಸ್ಥಾನದ ಹಿಂದೆ ಇದೆ ಅಂತಂದಿದ್ರು. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಅಲ್ಲೇನಾದರೂ ಸಿಕ್ಕರು ಸಿಗ್ಬೋದು. ದೇವ್ರೆ, ಪ್ಲೀಸ್ ಬೇಗ ಆ ಬಾವಿ ಸಿಗೋ ಹಂಗೆ ಮಾಡಪ್ಪ ತಂದೆ. ವಿಘ್ನೇಶ್ವರ, ನೀನ ಕಾಪಾಡಪ್ಪ. ಹಬ್ಬ, ಬಾವಿ ಇಲ್ಲೇ ಇದ್ದೆ, ಸಿಕ್ತವಂದ್ರು. ದೇವ್ರೆ, ನೀನೇ ಕಾಪಾಡಪ್ಪ. ಆದರೆ ಬಿಂದಿಗೆನೇ ಕಾಣಿಸ್ತಾ ಇಲ್ಲಲ್ಲ. ಹಾಂ, ಅಲ್ಲಿದೆ, ಅಲ್ಲಿಂದ ತೊಗೊಂಡು ಬರೋಣ ಬಿಂದಿಗೆನ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ತಂದೆ ವಿಘ್ನೇಶ್ವರ, ನಿನ್ನನ್ನು ನಂಬಿ ಈ ವ್ರತನ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀನೇ ಕಾಪಾಡಪ್ಪ. ಸಾಗರ್ ಅವರಿಗೆ ಏನೂ ಆಗದೆ ಇರೋಂಗೆ ನೋಡ್ಕಪ್ಪ ತಂದೆ. ಸ್ವಲ್ಪ ಸಮಯದ ನಂತರ ಸ್ವಾಮೀಜಿಯವರೇ, ನೀವು ಹೇಳ್ದಂಗೆ ನಾವು ವ್ರತ ಎಲ್ಲ ಪೂರ್ತಿ ಮಾಡಿದೆ. ಯಾರ ಜೊತೆನೂ ಮಾತನಾಡಲಿಲ್ಲ. ಹಾಗೆ ನೀವು ಹೇಳಿದ್ದನ್ನು ಸಂಪೂರ್ಣವಾಗಿ ಪೂರ್ತಿ ಮಾಡಿದ್ದೀನಿ ವ್ರತನ ಗುರುಗಳೇ. ನನಗೆ ಗೊತ್ತಾಯ್ತಮ್ಮ, ನೀನು ವ್ರತ ಸಂಪೂರ್ಣ ಮಾಡಿದೀಯಾ ಅಂತ. ಆ ಭಗವಂತನೇ ನನಗೆ ಸೂಚನೆ ಕೊಟ್ಟ, ನೀನು ವ್ರತನ ಸರಿಯಾಗಿ ಮಾಡಿದೀಯಾ ಅಂತ. ಸ್ವಾಮೀಜಿ, ಈ ವ್ರತ ನಾನು ಪೂರ್ತಿ ಮಾಡಿದೆ. ಇನ್ನೊಂದು ವ್ರತ ಮಾಡೋದಿದೆ ಅಂತ ಅಂದ್ರಲ್ಲ, ಅದನ್ನು ಹೇಳಿ ಸ್ವಾಮೀಜಿ, ಬೇಗ, ಆದಷ್ಟು ಬೇಗ ಹೇಳಿ. ಯಾಕಂದರೆ ಇನ್ನೂ ಭಾಳ ಸಮಯ ಇಲ್ಲ ನನಗೆ. ಆದಷ್ಟು ಬೇಗ ಸಾಗರ್ ಅವರು ಆರಾಮಾಗುವ ಹಾಗೆ ಮಾಡಬೇಕು ಗುರುಗಳೇ. ನೋಡಮ್ಮ, ನೀನು ಒಂದು ವ್ರತನ ಭಾಳ ಕಟ್ಟುನಿಟ್ಟಾಗಿ ತುಂಬು ಮನಸ್ಸಿನಿಂದ ಏನು ವ್ರತ ಮಾಡಿದೆಯಲ್ಲ, ಅದಕ್ಕೆ ಆ ದೇವರು ನಿನಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಇನ್ನೊಂದು ವ್ರತ ಏನಂದರೆ, ನಿನಗೆ ಆದಷ್ಟು ಎಷ್ಟು ದಿನ ಆಗುತ್ತಾ ಸಾಧ್ಯ ಆದಷ್ಟು ದಿನ ನೀನು ಗಣೇಶನ ಗುಡಿಗೆ ಹೋಗಿ, ಪ್ರತಿ ವಾರ ಗಣೇಶನ ಗುಡಿಗೆ ಹೋಗಿ ಕೈ ಮುಗಿದು ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆನ ನೀವು ಮಾಡ್ತಾ ಇರಮ್ಮ. ಅಷ್ಟೇ ಸಾಕು. ಸರಿ ಸ್ವಾಮೀಜಿ, ಹಾಗಾದರೆ ಇವಾಗ ನಾನು ಏನು ಮಾಡಬೇಕು ಮುಂದೆ? ಒಂದು ನಿಮಿಷ ಇರಮ್ಮ. ನೋಡಮ್ಮ, ಇದು ಬಹಳ ಶ್ರೇಷ್ಠವಾದ ಕುಂಕುಮ. ನಾನು ವಿಘ್ನೇಶ್ವರನಿಗೆ ಅರ್ಚನೆ ಮಾಡಿದಂಥ ಕುಂಕುಮ ಇದು. ಇದನ್ನು ನೀನೇ ತಗೊಂಡು ಹೋಗಿ ಸಾಗರ್ ಅಂತಂದೆಲ್ಲ ಅವರಿಗೆ ಈ ಕುಂಕುಮನ ಹಚ್ಚು. ನೀ ಹಚ್ಚಿದ ತಕ್ಷಣವೇ ಅವರು ಆರಾಮಾಗ್ತಾರೆ. ನನಗೆ ಈ ನಂಬಿಕೆ ಇದೆ. ದಯವಿಟ್ಟು ಇದನ್ನು ತೊಗೊಂಡು ಹೋಗಮ್ಮ. ಸ್ವಾಮೀಜಿ, ನಾನು ಇದನ್ನು ತೊಗೊಂಡು ಹೋಗಿ ಹಚ್ಚಿದ್ರೆ ಸಾಗರ್ ಅವ್ರು ಆರಾಮಾಗ್ತಾರಾ ನಿಜವಾಗ್ಲೂ? ಹೂನಮ್ಮ, ಆ ವಿಘ್ನೇಶ್ವರನ ನಂಬಿ ನೀನು ವ್ರತ ಮಾಡಿದೀಯಾ, ಆ ದೇವರು ನೀನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ತಗೋ, ಆದರೆ ಒಂದು ಮಾತು ನೆನಪಿರಲಿ, ಈ ಕುಂಕುಮನ ನೀನೇ ಹಚ್ಚಬೇಕು. ಯಾಕಂದರೆ ಈ ವ್ರತನ ಮಾಡಿದ್ದು ನೀನೇ. ಹಾಗಾಗಿ ಈ ಕುಂಕುಮನ ನೀನೇ ಹಚ್ಚಬೇಕು. ಬೇರೆ ಯಾರು ಹಚ್ಚಿದ್ರೂ ಅದು ಫಲ ಕೊಡೋದಿಲ್ಲ, ನೆನಪಿರಲಿ. ಇಲ್ಲ ಗುರುಗಳೇ, ಈ ಕುಂಕುಮನ ನಾನೇ ಹಚ್ತೀನಿ. ಅದೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಯಾರು ಬಂದ್ರೂ ಪರವಾಗಿಲ್ಲ, ನಾನು ಅವರಿಗೆ ತಿಳಿಸಿ ಹೇಳಿ ಈ ಕುಂಕುಮನ ನಾನೇ ಹಚ್ತೀನಿ ಗುರುಗಳೇ. ತಗೋಮ್ಮ, ಹಾಗಾದರೆ ಆಲ್ರೆಡಿ ಟೈಮು ಭಾಳ ಆಗಿದೆ. ನೀ ಇದನ್ನು ತಗೊಂಡು ಬೇಗ ಹೋಗು. ಧನ್ಯವಾದಗಳು ಸ್ವಾಮೀಜಿ, ನಿಮ್ಮಿಂದ ನನಗೆ ಇವತ್ತು ಭಾಳ ಉಪಕಾರ ಆಯಿತು. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಪರವಾಗಿಲ್ಲಮ್ಮ, ಎಲ್ಲ ದೇವರ ಆಟ. ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಎಲ್ಲರ ಜೀವನದಲ್ಲೂ ಒಂದೊಂದು ಸಲ ನೋವು ನಲಿವು ಎಲ್ಲ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಹೆದರಬಾರ್ದು, ಅತ್ಕೋತ ಕೂತ್ಕೋಬಾರ್ದು. ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇಟ್ಟಿರ್ತಾನೆ ಆ ದೇವರು. ಸರಿನಾ ಅಮ್ಮ, ನೀ ಧೈರ್ಯವಾಗಿ ಹೋಗು. ಸರಿ ಸ್ವಾಮೀಜಿ, ನಾನು ಬರ್ತೀನಿ. ಸಾಗರ್ ಅವ್ರು ಆರಾಮಾದ್ಮೇಲೆ ಅವರನ್ನು ಕರ್ಕೊಂಡು ನಾನು ಇದೇ ದೇವಸ್ಥಾನಕ್ಕೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ವಾಮೀಜಿ. ಸರಿನಮ್ಮ, ನೀನು ಹೋಗು. ಆಲ್ರೆಡಿ ಟೈಮ್ ಭಾಳ ಆಗಿದೆ. ಸರಿ ಸ್ವಾಮೀಜಿ. ನಿನ್ನ ಒಳ್ಳೆತನಕ್ಕೆ ನಿನಗೆ ಒಳ್ಳೇದಾಗೇ ಆಗುತ್ತಮ್ಮ. ರೀ, ಏನು ರೀ, ಡಾಕ್ಟ್ರು ಇಷ್ಟೊತ್ತಾದರೂ ಹೊರಗಡೆ ಬರ್ತಾನೆ ಇಲ್ಲ. ಸಾಗರ್ಗೂ ಪ್ರಜ್ಞೆ ಬರ್ತಾನೆ ಇಲ್ಲ. ನೀವು ನೋಡಿದರೆ ಇನ್ನೂ ಒಂದು ತಾಸಲ್ಲಿ ಪ್ರಜ್ಞೆ ಬರುತ್ತೆ ಅಂತಂದಿದ್ರಿ. ಇವಾಗ ನೋಡಿದರೆ ಇನ್ನೂ ಪ್ರಜ್ಞೆನೇ ಬರ್ತಾ ಇಲ್ಲ. ಹೇಳ್ರಿ, ನೀವು ನನ್ನ ಹತ್ರ ಹೇಳಿದ್ದು ನಿಜಾನ ಸುಳ್ಳ? ಶಾಲು, ನೀನೇನೋ ಹೆದರ್ಕೋಬೇಡ. ಸಾಗರ್ ಆರಾಮಾಗ್ತಾನೆ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಶಾಲು, ಪ್ಲೀಸ್. ಇಲ್ಲ ರೀ, ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಗೊತ್ತು, ಡಾಕ್ಟರ್ ಬೆಳಗ್ಗೆ ಹೇಳಿದ್ರಲ್ಲ ಅದೇ ನಿಜ. ಸಾಗರ್ಗೆ ಇನ್ನೂ ಒಂದು ಸ್ವಲ್ಪ ಪ್ರಜ್ಞೆ ಬರಲಿಲ್ಲ ಅಂದರೆ ಅವ್ನ ಜೀವಕ್ಕೆ ಅಪಾಯ ಇದೆ. ರೀ, ಏನು ರೀ ಮಾಡೋದು? ಸಾಗರ್ಗೆ ಏನಾದರೂ ಮಾಡಿ ಆರಾಮಾಗೋಗಿ ಮಾಡಿರಿ. ಆಂಟಿ, ಡಾಕ್ಟರ್ ಬಂದು ಇರಿ, ಮಾತಾಡೋಣ. ನೀವು ಹೆದರ್ಕೋಬೇಡಿ, ಒಂದು ನಿಮಿಷ ತಾಳ್ಮೆ ತಗೋರಿ ಆಂಟಿ. ಡಾಕ್ಟ್ರೆ, ನನ್ನ ಮಗನಿಗೆ ಪ್ರಜ್ಞೆ ಬಂದಿದ್ದೀನ? ಆರಾಮಾಗಿದ್ದಾನಾ? ಹೇಳಿ ಡಾಕ್ಟ್ರೇ, ಹೇಗಿದ್ದಾನೆ ನನ್ನ ಮಗ? ನನ್ನ ಮಗನಿಗೆ ನೋಡೋದಕ್ಕೂ ಬಿಡ್ತಾ ಇಲ್ಲ ನೀವು. ಹೇಳಿ, ಹೇಗಿದ್ದಾನಂತ. ಐ ಆಮ್ ಸಾರಿ, ಸಾಗರ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವನು ಕೋಮಾ ಸ್ಟೇಜಿಗೆ ಹೋಗಿದ್ದಾನೆ. ಐ ಆಮ್ ರಿಯಲಿ ಸಾರಿ. ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ ನೀವು? ನಿಜಾನಮ್ಮ, ನಾ ಹೇಳ್ತಾ ಇರೋದು ನಿಜ. ಸಾಗರ್ಗೆ ಪ್ರಜ್ಞೆ ಬಂದಿಲ್ಲ. ಇನ್ಮೇಲೆ ನಿಮ್ಗೆ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ.
ಇನ್ಮೇಲೆ ಯಾವ ಭರವಸೆನೂ ಇಟ್ಕೊಂಡು ಕೂತ್ಕೋಬೇಡ್ರಮ್ಮ. ರೀ ಏನ್ರಿ ಇವರು ಡಾಕ್ಟ್ರ್ ಹಿಂಗೆ ಹೇಳ್ತಾ ಇದ್ದಾರೆ, ನನ್ನ ಕೈನಲ್ಲಿ ನಂಬೋದಕ್ಕೆ ಆಗ್ತಿಲ್ಲ. ಇಲ್ಲ ರೀ, ನನ್ನ ಮಗನಿಗೆ ಏನೂ ಆಗಲ್ಲ ರೀ. ನೀವಾದರೂ ಹೇಳ್ರಿ ಅವರಿಗೆ, ನನ್ನ ಮಗನಿಗೆ ಏನಾದರೂ ಮಾಡಿ ಎಚ್ಚರ ಆಗೋಂಗೆ ಮಾಡಂತ ಹೇಳ್ರಿ. ನೋಡಿ ಮೇಡಮ್, ದಯವಿಟ್ಟು ನೀವು ಜಾಸ್ತಿ ಏನೂ ಎಕ್ಸೈಟ್ ಆಗೋದಕ್ಕೆ ಹೋಗಬೇಡಿ. ಏನೇ ಬಂದ್ರೂ ನೀವು ಸಮಾಧಾನದಿಂದ ಕೇಳಿ. ಇವಾಗ ಸದ್ಯಕ್ಕಂತೂ ಏನು ಹೇಳೋದಕ್ಕಾಗಲ್ಲಮ್ಮ, ಪ್ಲೀಸ್. ಡಾಕ್ಟರ್, ಸಾಗರ್ ಅವ್ರಿಗೆ ಏನೂ ಆಗೋದಿಲ್ಲ, ಅವ್ರಿಗೆ ಆರಾಮಾಗೇ ಆಗುತ್ತೆ. ಏನಮ್ಮ, ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಾನಾ ಅಥವಾ ನೀನಾ? ಸರ್, ಈ ಆಸ್ಪತ್ರೆಯಲ್ಲಿ ನೀವೇ ಡಾಕ್ಟರ್ ಆಗಿರ್ಬೋದು, ಆದರೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಡಾಕ್ಟರ್ ಅಂದರೆ ಆ ಭಗವಂತನೇ. ಸಾಗರ್ ಅವರಿಗೆ ಏನೂ ಆಗೋದಿಲ್ಲ. ಮೇಡಮ್ನರ, ನೀವೇನೂ ತಲೆ ಕೆಡಿಸ್ಕೋಬೇಡ್ರಿ. ಸಾಗರ್ ಅವರಿಗೆ ಈ ಕುಂಕುಮ ಹಚ್ಚಿದ್ರೆ ಸಾಕು, ಅವ್ರಿಗೆ ಆರಾಮಾಗ ಆಗ್ತಾರೆ, ಪ್ರಜ್ಞೆ ಬಂದೇ ಬರುತ್ತೆ. ನೀವು ನಮ್ಮ ಕೇಳಿ. ನೇತ್ರ, ನೇತ್ರ, ನೀ ಹೇಳ್ತಾ ಇರೋದು ನಿಜನಾ? ಈ ಕುಂಕುಮ ಹಚ್ಚಿದ್ರೆ ನನ್ನ ಮಗ ಆರಾಮಾಗ್ತಾನಾ? ಹ್ಞೂ ರೀ ಮೇಡಮ್ನರ, ಇದು ವಿಘ್ನೇಶ್ವರನಿಗೆ ಅರ್ಚನೆ ಮಾಡಿರೋಂಥ ಕುಂಕುಮ. ಇದು ಸ್ವಾಮೀಜಿಯವರೇ ಕೊಟ್ಟಿದ್ದಾರೆ. ಇದನ್ನು ಹಚ್ಚಿದ್ರೆ ಸಾಗರ್ ಅವ್ರಿಗೆ ಆರಾಮಾಗೇ ಆಗುತ್ತಂತೆ. ಏನೇತ್ರ, ನಿನಗೇನಾದ್ರೂ ತಲೆಗೆ ಕೆಟ್ಟಿದ್ದೇನೆ ಏನ? ಇಲ್ಲಿ ಡಾಕ್ಟರ್ ಹತ್ರ ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಏನೋ ಒಂದು ಕುಂಕುಮ ತೊಗೊಂಬಂದು ಹಚ್ಚಿ ಆರಾಮ್ ಮಾಡ್ತಾರಂತ. ನೀನೇನು ದೊಡ್ಡ ಡಾಕ್ಟ್ರಾ ಇಲ್ಲಿ? ಸರ್, ದಯವಿಟ್ಟು ಒಂದು ನಿಮಿಷ ನನಗೆ ಟೈಮ್ ಕೊಡಿ. ಒಂದೇ ಒಂದು ನಿಮಿಷ ಸಾಕು. ನಾ ಹೋಗಿ ಸಾಗರ್ ಅವರಿಗೆ ಇದನ್ನು ಹಚ್ಚಿ ಬರ್ತೀನಿ. ಅವ್ರು ಆರಾಮ ಆಗೇ ಆಗ್ತಾರೆ. ದಯವಿಟ್ಟು ನನ್ನ ಮಾತು ಕೇಳಿ ರೀ. ಅವಳು ಏನೋ ಹೇಳ್ತಾ ಇದ್ದಾಳೆ ನೇತ್ರ, ಒಂದೇ ಒಂದು ಸಲ ಅವಳ ಮಾತು ಕೇಳೋಣ ರೀ. ಪ್ಲೀಸ್ ರೀ, ನಮಗೆ ನಮ್ಮ ಮಗ ಆರಾಮಾದರೆ ಸಾಕಲ್ಲನ್ರಿ ರೀ. ಪ್ಲೀಸ್ ರೀ, ಒಂದೇ ಒಂದು ಸಲ ಆಕಿ ಮಾತು ಕೇಳ್ರಿ. ನಿನಗೆ ತಲೆ ಕೆಟ್ಟಿದ್ದೇನಾ ಶಾಲಿನಿ? ನೀನು ಎಜುಕೇಟೆಡ್ ತಾನೆ? ಎಜುಕೇಟೆಡ್ ಆಗಿ ಇದನ್ನೆಲ್ಲ ನಂಬ್ತೀಯ ನೀನು? ಅದು ಈಗಿನ ಕಾಲದಲ್ಲಿ. ಸರ್, ಕಾಲ ಯಾವುದಾದ್ರೇನು, ದೇವರೇ ತಾನೆ. ಒಂದೇ ಸಲ ಟೈಮ್ ಕೊಡಿ ಸರ್, ಒಂದು ನಿಮಿಷ ನನಗೆ ಟೈಮ್ ಕೊಡಿ. ನಾ ಹೋಗಿ ಹಚ್ಚಿ ಬರ್ತೀನಿ ಅಷ್ಟೇ. ಅವ್ರು ಆರಾಮಾಗೇ ಆಗ್ತಾರೆ ಸಾಗರ್ ಅವರು, ನಂಬಿಕೆ ಇಡಿ. ನೋಡಮ್ಮ ನೇತ್ರ, ನಮ್ಮ ಆಸ್ಪತ್ರೆಯಲ್ಲಿ ಇದೆಲ್ಲ ಎಲ್ಲೋ ಇಲ್ಲ. ನಾ ಈಗಲೇ ಹೇಳ್ತಾ ಇದ್ದೀನಿ, ಇದು ಹಚ್ಚಿದ ಮೇಲೆ ಸಾಗರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಏನೇ ಗ್ಯಾರಂಟಿ ಕೊಡೋದಿಲ್ಲ ನೋಡಮ್ಮ. ಸರ್, ನೀವು ಏನು ಗ್ಯಾರಂಟಿ ಕೊಡೋದು ಬೇಕಾಗಿಲ್ಲ. ಒಂದೇ ಒಂದು ಸಲ ನನಗೆ ಪ್ಲೀಸ್ ಒಂದೇ ಅವಕಾಶ ಕೊಡಿ. ನಾ ಹೋಗಿ ಒಂದು ನಿಮಿಷದಲ್ಲಿ ಹೋಗಿ ಬಂದುಬಿಡ್ತೀನಿ. ಪ್ಲೀಸ್ ಒಂದೇ ಒಂದು ಸಲ ನಂಗೆ ಅವಕಾಶ ಕೊಡಿ. ಕೊಡಲ್ಲ ಅಂದರೆ ಕೊಡಲ್ಲ. ಇವಾಗಲೇ ನಿನ್ನಿಂದ ಆಗಿರೋ ಅವಾಂತರ ಸಾಕಾಗಿದೆ. ಮತ್ತು ಇನ್ನೂ ಏನು ಮಾಡ್ಬೇಕಂತ ಇದೆಯಾ ನೀನು? ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನನ್ನಿಂದ ತಪ್ಪಾಗಿದೆ, ನನ್ನಿಂದನೇ ಇದೆಲ್ಲ ಆಗಿದೆ. ಸರಿ, ನಾ ಒಪ್ಕೋತೀನಿ. ಆದರೆ ಇವಾಗಲೇ ಒಂದೇ ಒಂದು ಸಲ ನನಗೆ ಟೈಮ್ ಕೊಡಿ ಸರ್. ಬೇಕಾದರೆ ನಿಮ್ಮ ಕಾಲು ಮುಗಿತೀನಿ ಸರ್. ಪ್ಲೀಸ್ ಒಂದೇ ಒಂದು ಸಲ ನನಗೆ ಟೈಮ್ ಕೊಡಿ ಸರ್. ಪ್ಲೀಸ್ ಒಂದೇ ಅವಕಾಶ ಕೊಡಿ ನನಗೆ. ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನೇತ್ರ ಏನೋ ಹೇಳ್ತಾ ಇದ್ದಾಳಲ್ಲ ಡ್ಯಾಡಿ, ಅವಳ ನಂಬಿಕೆಗೂ ಒಂದೇ ಒಂದು ಸಲ ನಾವು ರೆಸ್ಪಾನ್ಸ್ ಮಾಡೋಣ ಡ್ಯಾಡಿ. ಪ್ಲೀಸ್ ಡ್ಯಾಡಿ. ಖುಷಿ, ನಿನಗಿದೆಲ್ಲ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು. ಇದನ್ನು ಹಚ್ಚಿದ ಮೇಲೆ ಸಾಗರ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗ್ಯಾರಂಟಿ? ಡಾಕ್ಟರ್ ಹೇಳ್ತಾ ಇಲ್ಲ ಅದು ಹಚ್ಚಿದ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಮಾತ್ರ ಜವಾಬ್ದಾರರಲ್ಲ ಅಂತ. ಇವಾಗ ಆಗಿರೋದು ಸಾಕಾಗಿಲ್ಲ, ಮತ್ತೆ ಇನ್ನೇ ಏನಾದರೆ ಆದರೆ ಏನು ಮಾಡೋದು? ರೀ, ಒಂದು ಸಲ ಆಕೆನ ಬಿಡ್ರಿ ಒಳಗಡೆ. ನನಗೂ ನಂಬಿಕೆ ಇದೆ ರೀ. ನನಗೋಸ್ಕರನಾದರೂ ಒಂದೇ ಒಂದು ಅವಕಾಶ ಕೊಡ್ರಿ ಆಕೆಗೆ. ನಿಮ್ಮ ಕೈ ಮುಗಿತೀನಿ ರೀ. ಏನೋ ಒಂದು ನನ್ನ ಮಗ ಆರಾಮಾದರೆ ಸಾಕು ಅಂತ ನಾನು ನೋಡ್ತಾ ಇದ್ದೀನಿ. ನೀವು ನೋಡಿದರೆ ನಿಮ್ಮದೇ ಹಠ ಮಾಡ್ತಾ ಇದ್ದೀರಲ್ಲ ಇಲ್ಲಿ. ಶಾಲಿನಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ಪ್ಲೀಸ್ ಸುಮ್ಮನೆ ಇದ್ಬಿಡು. ನೇತ್ರ, ಇಲ್ಲಿಂದ ಹೊರಟೋಗ್ಬಿಡು ಅಷ್ಟೇ. ಮತ್ತೆ ಇಲ್ಲಿದ್ದು ಏನೋ ಅವಂತರ ಮಾಡೋಕೆ ಹೋಗ್ಬೇಡ, ಹೋಗು ಅಂತಂದೆ. ನೇತ್ರ, ದಯವಿಟ್ಟು ಇಲ್ಲಿಂದ ಹೋಗಮ್ಮ. ಇಂಥದ್ದೆಲ್ಲ ತೊಗೊಂಬಂದಿಲ್ಲಿ ಎಲ್ಲರಿಗೂ ಮೂಢನಂಬಿಕೆ ಇನ್ನೊಂದಿಷ್ಟು ಹಚ್ಚಾಕೋಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಸರ್, ಒಂದೇ ಒಂದು ಸಲ ನನಗೆ ಅವಕಾಶ ಕೊಡಿ ಸರ್. ಎದಕ್ಕೆ ಇಷ್ಟೆಲ್ಲ ಹಠ ಮಾಡ್ತಾ ಇದ್ದೀರಾ? ಒಂದೇ ಒಂದು ನಿಮಿಷ, ನಾ ಹೀಗೆ ಹೋಗಿ ಹೀಗೆ ಬಂದುಬಿಡ್ತೀನಿ ಅಷ್ಟೇ. ಮತ್ತೆ ಏನೂ ಮಾಡೋದಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಸರ್, ಪ್ಲೀಸ್ ಸರ್, ಒಂದೇ ಒಂದು ಅವಕಾಶ ಕೊಡೋಣ ಸರ್ ನೇತ್ರ ಅವರಿಗೆ. ಪ್ಲೀಸ್ ಸರ್, ಒಂದು ನಿಮಿಷದಲ್ಲಿ ಏನಾಗುತ್ತೆ ಸರ್ ಹಬ್ಬಬ್ಬ ಅಂದರೆ? ಪ್ಲೀಸ್ ಸರ್, ಅಕಸ್ಮಾತ್ ಆ ಕುಂಕುಮ ಹಚ್ಚಿದ ಮೇಲೆ ಸಾಗರ್ಗೆ ಆರಾಮಾದರೆ ನಮಗೆ ತಾನೇ ಖುಷಿ ಆಗೋದು. ಪ್ಲೀಸ್ ಸರ್, ಒಂದೇ ಒಂದು ಅವಕಾಶ ಕೊಡೋಣ ರೀ. ಪ್ಲೀಸ್ ರೀ, ನಿಮ್ಮ ಕಾಲು ಮುಗಿತೀನಿ. ಬೇಕಾದರೆ ಒಂದೇ ಒಂದು ಅವಕಾಶ ಕೊಡಿರಿ. ನನಗೂ ನೇತ್ರ ಮೇಲೆ ನಂಬಿಕೆ ಇದೆ ರೀ. ಡ್ಯಾಡಿ, ಪ್ಲೀಸ್ ಡ್ಯಾಡಿ, ನನಗೋಸ್ಕರನಾದರೂ ಪ್ಲೀಸ್ ಡ್ಯಾಡಿ. ಪ್ಲೀಸ್ ಒಂದೇ ಒಂದು ಸಲ ಡ್ಯಾಡಿ. ನಮಗೆ ಸಾಗರ್ ಹೇಗಾದರೂ ಆರಾಮಾದರೆ ಸಾಕು ಅಂತ ಅನಿಸಿದೆ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಹಠ ಮಾಡಬೇಡಿ. ಸರಿ, ಒಂದೇ ಒಂದು ಅವಕಾಶ ಕೊಡ್ತೀನಿ. ಅದು ನನ್ನ ಮಗಳ ಮುಖ ನೋಡಿ ನಿನಗೆ ಒಂದೇ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಇದರಿಂದ ಸಾಗರ್ಗೆ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸರಿ ಸರ್, ನನಗೆ ಒಂದೇ ಅವಕಾಶ ಕೊಡಿ. ಸಾಗರ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನೇ ಆದ್ರೂ ಅದಕ್ಕೆ ನಾನೇ ಜವಾಬ್ದಾರಿಯಾಗಿರ್ತೀನಿ. ಹೌದು, ಈ ಕುಂಕುಮನ ನೀನೇ ಎದಕ್ಕೆ ಹೋಗಿ ಹಚ್ಚಬೇಕು? ನಾನೇ ಹಚ್ತೀನಿ, ಕೊಡು. ನಾನು ಹಚ್ಚಿದ್ರು ನಡೆಯುತ್ತಲ್ಲ, ಕೊಡು, ನಾನೇ ಹಚ್ತೀನಿ. ಇಲ್ಲ ಸರ್, ಈ ಕುಂಕುಮನ ಎಷ್ಟೊತ್ತಿದ್ರೂ ನಾನೇ ಹಚ್ಚಬೇಕು ಸರ್. ಪ್ಲೀಸ್ ಸರ್, ಒಂದೇ ಒಂದು ನಿಮಿಷ ಟೈಮ್ ಕೊಡಿ ಸರ್ ನನಗೆ. ಈಗ ಹೋಗಿ ಹಿಂಗೆ ಬಂದುಬಿಡ್ತೀನಿ ಸರ್. ಪ್ಲೀಸ್ ರೀ, ಪ್ಲೀಸ್ ರೀ, ಯಾಕ್ರಿ ಇಷ್ಟ ಹಠ ಮಾಡಾಕುಂತೀರಿ? ಆಕೆ ಹೋಗಿ ಹಚ್ಚಿ ಬರ್ತೀನಿ ಅಂತ ಅನ್ನಾ ಕುಂತಾಳಲ್ಲ, ಒಂದು ನಿಮಿಷ ನಮ್ಮ ಮಾತಾದ್ರೆ ಕೇಳ್ರಿ. ಸರಿ, ಆಯಿತು ನೇತ್ರ, ಒಂದೇ ಒಂದು ನಿಮಿಷ ಟೈಮ್ ಕೊಡ್ತೀನಿ ನಾನು. ಅದು ಹೋಗಿ ಸಾಗರ್ ಕುಂಕುಮ ಹಚ್ಚಿ ಹೊರಗಡೆ ಬಂದುಬಿಡ್ಬೇಕು ನೀನು. ಸಾಗರ್ ಏನಾದರೂ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನೆನಪಿರಲಿ.
ಸರಿ ಸರ್. ಡಾಕ್ಟರ್ ಒಂದೇ ಒಂದು ನಿಮಿಷ ಅಂತೆ, ಹೋಗಿ ಬರಲಿ ನೇತ್ರ ಒಳಗಡೆ. ಸರಿ ತೇಜಸ್ ಅವರೇ, ನಾನು ಒಳಗಡೆ ಕಳಿಸ್ತಾ ಇದ್ದೀನಿ. ಆದರೆ ಒಳಗಡೆ ಹೋದ್ಮೇಲೆ ಆ ಕುಂಕುಮ ಎಲ್ಲ ಹಚ್ಚಿದ ಮೇಲೆ ಸಾಗರ್ಗೆ ಏನಾದರೂ ರಿಯಾಕ್ಷನ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ಏನೂ ಜವಾಬ್ದಾರರಲ್ಲ, ನೆನಪಿರಲಿ. ಹೋಗಿ ಬಾ ನೇತ್ರ, ಒಂದೇ ನಿಮಿಷ ಅಷ್ಟೇ ನಾನು ನಿನ್ಗೆ ಟೈಮ್ ಕೊಡ್ತಾ ಇರೋದು, ಅಷ್ಟರಲ್ಲಿ ಹೋಗಿ ಬಂದ್ಬಿಡು. ಸರಿ ಸರ್. ಮಮ್ಮಿ ನೀನೇನೋ ಅಳಬೇಡ, ನೇತ್ರ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ನಮ್ಮ ಸಾಗರ್ ಆರಾಮಾಗೇ ಆಗ್ತಾನೆ. ನನ್ನ ಮಗ ಆರಾಮಾದ್ರೆ ಅಷ್ಟೇ ಸಾಕು ಖುಷಿ ನನಗೆ. ಅದೇ ನೇತ್ರ ಮೇಲೆ ನನಗೆ ನಂಬಿಕೆ ಇದೆ, ಆ ನಂಬಿಕೆ ಉಳಿದ್ರೆ ಅಷ್ಟೇ ಸಾಕು.